ನಾನು ಫಸ್ಟು ಬೆಂಗಳೂರಿಗೆ ಬಂದಾಗ ನಾನು ಗಾಂಧಿನಗರ್ಗೆ ಬಂದೆ. ಓಮ್ ಸಿನಿಮಾದಲ್ಲಿ ಒಂದು ವರ್ಕ್ ಮಾಡಿದೆ ನಾನು ಓಮಲ್ಲಿ. ಸೊ ಉಪೇಂದ್ರ ಅವ್ರ ಫಸ್ಟು ಸಿನಿಮಾದಲ್ಲಿ ನಾನು ವರ್ಕ್ ಮಾಡಿದೆ. ತೆರೆ ಹಿಂದೆ ವರ್ಕ್ ಮಾಡಿದ್ದೆ. ಹಲವಾರು ನಿರ್ದೇಶಕರ ಜೊತೆ ನಾನು ವರ್ಕ್ ಮಾಡಿದ್ದೀನಿ. ಸೊ ಸಿನಿಮಾ ಮಾಡ್ಬೇಕು ಅನ್ನೋ ಒಂದು ಹುಚ್ಚಿತ್ತು ನನಗೆ. ಒಂದು ಡೈರೆಕ್ಷನ್ ಮಾಡಬೇಕು, ಒಂದು ಇಂಟ್ರೆಸ್ಟ್ ಏನೋ ಮಾಡಬೇಕು ಅನ್ನೋ ಒಂದು ಕಿಚ್ಚಿತ್ತು. ಸೊ ತುಂಬ ವರ್ಷದಿಂದ ಅದು ಕನಸಿತ್ತು. ಅದು ಈಗ ನೆನೆಸಾಗ್ತಾ ಇದೆ. ಆದರೆ ಏನೋ ಪ್ರಯತ್ನ ಪಡ್ಕೊಂಡು ಇಲ್ಲಿವರೆಗೂ ಬಂದಿದ್ದೀನಿ. ಸೊ ಮೆಜೆಸ್ಟಿಕ್ ಫಸ್ಟ್ ಸ್ಕ್ರಿಪ್ಟು ಬರೆದಿದ್ದೆ ನಾನು. PN ಸತ್ಯ ಅವರು ಸುಂದರಪುರ ಒಂದು ಸಿನಿಮಾ ಮಾಡಿದರು. ಸೊ ನಮ್ಮ ಫ್ರೆಂಡು ನನಗೆ ಅವ್ರು ಪರಿಚಯ ಇದ್ರು. ಸತ್ಯಂಗೆ ಪರಿಚಯ ಇರೋ ಫ್ರೆಂಡ್ ನನಗೆ ಪರಿಚಯ ಇದ್ರು. ಸೊ ಪರಿಚಯ ಇದ್ದಾಗ ಈ ಥರ ನೀವು ಮೆಜೆಸ್ಟಿಕ್ ಒಂದು ಕಾನ್ಸೆಪ್ಟ್ ಅಂದ್ಕೊಂಡಿದ್ದಾರೆ, ಸುಂದರಪುರ ಒಂದು ಸಿನಿಮಾ ಮಾಡಿದ್ದಾರೆ PN ಸತ್ಯ ಅಂತೇಳಿ. ಸೊ ಅಂಜಿ ನಾಗರಾಜ್ ಅವರು ನಾವು ಒಂದು ಸಿನಿಮಾ ವರ್ಕ್ ಮಾಡಿದ್ದು, ಅಲಾಯಮ್ಮ ಅಂತೇಳಿ. ಡೈರೆಕ್ಟ್ರು ಪ್ರೇಮ್, ನಿರ್ದೇಶಕ ಆಗಿರೋ ಅವ್ರು ಕಂಟಿನ್ಯೂಟಿ ಅಸೋಸಿಯೇಟ್ ಆಗಿ ಅಸಿಸ್ಟೆಂಟ್ ಡೈರೆಕ್ಟರ್ ವರ್ಕ್ ಮಾಡ್ತಾಯಿದ್ರು. ಸೊ ಪ್ರೇಮ್ಗೂ ನಮಗೂ ರಿಲೇಷನ್ಶಿಪ್ ಇತ್ತು ಅವಾಗ. ಅವರು ನಾವು ಭೇಟಿ ಆಗ್ತಾ ಇದ್ದೋ. ಆಗ ಇವಾಗ ಜೋಗಿ ಪ್ರೇಮ್ ಅವಾಗ ಕಂಟಿನ್ಯೂಟಿ ಒಂದು ಅಸಿಸ್ಟೆಂಟ್ ಡೈರೆಕ್ಟರ್ ಕೆಲಸ ಮಾಡ್ತಾಯಿದ್ರು. ಸೊ ಪ್ರೇಮ್ ನಾವು ಅವಾಗ ಜೊತೆ ಸೇರ್ತಾ ಇದ್ವಿ. ಸೊ ಜೊತೆ ಸೇರ್ತಾ ಇರಬೇಕಾದ್ರೆ ಚಾಮುಂಡೇಶ್ವರಿ ಸ್ಟುಡಿಯೋದಲ್ಲಿ ಆ ಪಿಕ್ಚರ್ ಡಬ್ಬಿಂಗ್ ನಡೀತಾ ಇತ್ತು. ಸೊ ಡಬ್ಬಿಂಗ್ ನಡೀತಾ ಇರಬೇಕಾದ್ರೆ ನಾವು ಅವರು ಒಂದು ಕುತ್ಕೊಂಡು ಒಂದು ವರ್ಕ್ ಮಾಡ್ತಾ ಇದ್ವಿ ಹಾಗೇನೆ. ಸೊ ವರ್ಕ್ ಮಾಡ್ಕೊಂಡು ಅವ್ರವ್ರಿಗೊಂದು ರಿಲೇಷನ್ಶಿಪ್ ಬೆಳೀತಾ ಇತ್ತು. ಅಂಜಿ ನಾಗರಾಜ್ ಅವರು ನಾವು ಒಂದು ಕುತ್ಕೊಂಡು ಒಂದು ವರ್ಕ್ ಮಾಡ್ತಾ ಇದ್ವಿ. ಸೊ ಸುಂದರಪುರ ಸಿನಿಮಾ ಆದಮೇಲೆ PN ಸತ್ಯ ಅವ್ರು ನನಗೆ ಸಿಕ್ಕಿ ನಮ್ಮ ಫ್ರೆಂಡ್ ಅವ್ರಿಗೆ ಕರ್ಕೊಂಡೋಗಿ ಭೇಟಿ ಮಾಡಿಸಿ, ನೀನು ಮೆಜೆಸ್ಟಿಕ್ ಅಂತ ಒಂದು ಸಿನಿಮಾ ಅಂದ್ಕೊಂಡಿದೆಯಲ್ಲ, ಟೈಟ್ ನಾನು ಹೇಳಿದೆ ಅಂದ್ಕೊಂಡಿದ್ದೆ, ಆ ಸ್ಕ್ರಿಪ್ಟ್ ಇವ್ರಿಗೆ ಹೇಳು ಅಂತೇಳಿ ನಾನು PN ಸತ್ಯ ಅವ್ರಿಗೆ ಕತೆ ಹೇಳಿದೆ. ಈ ಥರ ಮೆಜೆಸ್ಟಿಕ್ ಈ ಥರ ಒಂದು ಲೈನ್ ಇದೆ, ಟೈಟ್ಲ್ ಅಂದ್ಕೊಂಡಿದ್ದೀನಿ, ಇದೇ ಒಂದು ಸಿನಿಮಾ ಮಾಡೋಣ ಅಂತ ಹೇಳ್ಬಿಟ್ಟು ಒಂದು ವರ್ಕ್ ಮಾಡಿಕೊಂಡು ಒಂದು ವಾರ ಅವ್ರ ಜೊತೆ ಓಡಾಡ್ಕೊಂಡಿದ್ವಿ. ಐಲ್ಯಾಂಡ್ಸ್ ಅಂತ ಒಂದು ಹೋಟ್ಲ್ ಇತ್ತು. ಸೊ ಅಲ್ಲಿ ಹೋಗ್ಬಿಟ್ಟು ಫಸ್ಟ್ ಆ ಹೋಟ್ಲಿಗೆ ದುಡ್ಡು ನಾನೇ ಕಟ್ಟಿದ್ದು, 5,000 ರೂಪಾಯಿ ರೂಮ್ ಬಾಡಿಗೆ ಅಂತೇಳಿ. ಸೊ ಒಂದು ತಿಂಗಳು ಆ ಹೋಟ್ಲಲ್ಲಿ ರೂಮ್ ಬಾಡಿಗೆ ಕಟ್ಟಿ ನಾನು ಸ್ಕ್ರಿಪ್ಟ್ ಮಾಡಿದ್ವಿ. ಅಲ್ಲಿ ಕೂತ್ಕೊಂಡು 1 ತಿಂಗಳು 2 ತಿಂಗಳು ವರ್ಕ್ ಮಾಡಿದ್ವಿ. ಮೆಜೆಸ್ಟಿಕ್ ಅಂತೇಳಿ ಟೈಟ್ಲ್ ಇಟ್ಕೊಂಡು ವರ್ಕ್ ಮಾಡಿದ್ವಿ. ಸೊ ಆ ಕತೆ ಎಲ್ಲ ಆದಮೇಲೆ ಭಾನುವಾರೇಶ್ವರ್ ಎಂಟ್ರಿ ಆದವ್ರಿಗೆ. ಸೊ ಭಾನುವಾರೇಶ್ವರ್ ಎಲ್ಲ ಎಂಟ್ರಿ ಆದಮೇಲೆ ಸಂತೋಷ್ ಹೋಟ್ಲಿಗೆ ಶಿಫ್ಟ್ ಆದ್ವಿ. ಸಂತೋಷ್ ಹೋಟ್ಲಿಂದ ಅಲ್ಲೊಂದು ವರ್ಷ ವರ್ಕ್ ಮಾಡಿದ್ವಿ. ಸೊ ಅಲ್ಲೊಂದು ವರ್ಷ ವರ್ಕ್ ಮಾಡಿಕೊಂಡು ಆಮೇಲೆ ರಾಮಮೂರ್ತಿ ಅವರು ಇವರೆಲ್ಲ ಆಮೇಲೆ ಸಿಕ್ಕಿದ್ದವ್ರಿಗೆ. ಸೊ ಅಲ್ಲಿಗೆ ನನಗೆ ಸಂತೋಷ್ ಹೋಟ್ಲಿಗೂ ಅವ್ರಿಗೂ ನಮಗೊಂದು ಕ್ಲಾಶ್ ಆಯ್ತು. ಅವ್ರಿಗೆ PN ಸತ್ಯಂಗೂ ನಮಗೊಂದು ಕ್ಲಾಶ್ ಆಯಿತು. ಸೊ ಅವ್ರು ನಮ್ಮನ್ನು ಅವಾಯ್ಡ್ ಮಾಡಿ ಸಿನಿಮಾ ಮಾಡಿದ್ರು ಆ ಟೈಮಲ್ಲಿ ಅವರು. ಅದೇ ಕಿಚ್ಕೋಸ್ಕರ ನಾನು ಮೆಜೆಸ್ಟಿಕ್ 2 ಅಂತ ಸಿನಿಮಾ ಮಾಡ್ಬೇಕಂತ ಹೇಳ್ಬಿಟ್ಟು ಒಂದು ಪ್ಲಾನ್ ಮಾಡ್ಕೊಂಡು ಅದು ಇಲ್ಲಿವರೆಗೂ ಮುಂದುವರ್ಕೊಂಡು ಬಂದಿದ್ದೀನಿ ನಾನು. ಸೊ ಜೋಗಿ ಪ್ರೇಮ್ ಅವ್ರಿಗೂ ನಮ್ಮೊಂದು ರಿಲೇಷನ್ಶಿಪ್ ಇದೆ, ಆದ್ರೆ ಇವತ್ತು ಹೇಳಲ್ಲ, ಅದ್ರ ಮುಂದೆ ನಾನು ಯಾವತ್ತೊಂದು ದಿವಸ ಹೇಳ್ತೀನಿ. ಇದರಲ್ಲಿ ಒಂದು 4-5 ಜನ ವಿಲನ್ಸ್ ಇದ್ದಾರೆ ಸರ್, ದೊಡ್ಡ ಆರ್ಟಿಸ್ಟ್ಗಳೇ ಅನ್ಕೊಂಡಿದ್ರೆ ಪ್ಲಾನ್ ಮಾಡ್ತಾ ಇದ್ದೀವಿ ಸರ್. ಸರ್ ಟೈಟ್ಲು ನನಗೆ ಫಸ್ಟ್ ನನ್ನ ಗರ್ಭದಿಂದನೇ ಬಂದಿದ್ದು ಟೈಟ್ಲು. ಫಸ್ಟು ನಾನು ಬೆಂಗಳೂರಿಗೆ ಬಂದಾಗ ನಾನು ಹಲವಾರು ಇಲ್ಲಿ ಇನ್ಸಿಡೆಂಟ್ಸ್ಗೆಲ್ಲ ನೋಡಿದಾಗ, ಸೊ ನಾವು ಇಲ್ಲಿ ಏನಾದ್ರು ಒಂದು ಸಾಧನೆ ಮಾಡಬೇಕು ಅಂದಾಗ ನಾನು ಮೆಜೆಸ್ಟಿಕ್ ಅನ್ನೋ ಟೈಟ್ಲು ನನಗೆ ಅಣ್ಣಮ್ಮ ತಾಯಿ ಕೊಟ್ಟಿದ್ದು. ಸೊ ಅಣ್ಣಮ್ಮ ತಾಯಿ ಮುಂದೆ ನಿಂತ್ಕೊಂಡು ನಾನು ಒಂದು ಏನೋ ನನಗೊಂದು ಇನ್ಸಿಡೆಂಟ್ಸ್ ಆಯಿತು. ಸೊ ಅಣ್ಣಮ್ಮನ ಆಶೀರ್ವಾದ ತಗೊಂಡು ನಾನು ಏನಾದ್ರು ಒಂದು ಸಾಧನೆ ಮಾಡ್ಬೇಕಂದ್ರೆ ಈ ಮೆಜೆಸ್ಟಿಕ್ ಅನ್ನೋ ಟೈಟ್ಲ್ ಇಟ್ಕೊಂಡೆ ನಾನು ಏನೋ ಒಂದು ಮಾಡ್ಬೇಕು ಅಂತ ಹೇಳ್ಬಿಟ್ಟು ಅಲ್ಲಿಂದ ಒಂದು ಕಿಚ್ ಬೆಳೆದಿದ್ದು ನನಗೆ. ಸೊ PN ಸತ್ಯ ನಾನು ಸುಂದರಪುರ ಸಿನಿಮಾ ಆದಮೇಲೆ ಅವ್ರು ಭೇಟಿಯಾಗಿದ್ದು, ನನಗೆ ನಮ್ಮ ಫ್ರೆಂಡ್ ಮುಖಾಂತರ ಪರಿಚಯ ಆಗಿದ್ದು. ಸೊ ಅಲ್ಲಿವರೆಗೂ ನಾನು ಒಬ್ಬ ಲೋಕಲ್ ಆಗಿ ಇಟ್ಕೊಂಡು ತೆರೆ ಹಿಂದೆ ಕೆಲಸ ಮಾಡಿಕೊಂಡು ಆ ಟೈಟ್ಲು ಆ ಕಾನ್ಸೆಪ್ಟ್ಗಳನ್ನೆಲ್ಲ ನಾನು ರೂಮಲ್ಲಿ ಒಬ್ಬ ಫ್ರೆಂಡ್ ಇದ್ದ ನಾನು ಒಂದು ಕುತ್ಕೊಂಡು ಬರ್ಕೊತಾ ಇದ್ವಿ. ಹೌದು ಸರ್, ಅವತ್ತು ನಾನು ಏನು ಕಾನ್ಸೆಪ್ಟ್ ಮಾಡಿದ್ವಿ ಇದು ಅದಕ್ಕಿಂತ ಜೋರಾಗಿ ಬರುತ್ತೆ ಸಿನಿಮಾ. ಅವತ್ತು ನೀವೇನು ಮೆಜೆಸ್ಟಿಕ್ ಸಿನಿಮಾ ನೋಡಿ ದರ್ಶನ್ ಅವ್ರಿಗೆ ಆಶೀರ್ವಾದ ಮಾಡಿದ್ದೀರಾ, ಇವತ್ತು ಅದೇ ಥರ ಮೆಜೆಸ್ಟಿಕ್ 2 ಅಲ್ಲಿ ಭರತ್ ಅವ್ರಿಗೆ ಆಶೀರ್ವಾದ ಮಾಡ್ತೀರ ಅನ್ನೋ ನಂಬಿಕೆ ನನಗಿದೆ. ಇವತ್ತೇನು ಹೊಸಬ್ರುಗಳು ಸಿನಿಮಾ ಬರ್ತಾ ಇದೆ, ಏನಾಗ್ತಾ ಇದೆ ಅಂತ ಇಂಡಸ್ಟ್ರಿ ನೋಡಿದ್ದೀನಿ. ನಾನೀಗ ಇಂಡಸ್ಟ್ರಿಗೆ ಇವತ್ತು ಬಂದಿಲ್ಲ, ನಾನು ಬಂದು 25 ವರ್ಷದ ಮೇಲೆ ಆಗಿದೆ. ಸೊ ಹಂಗಾಗಿ ನಾನು ಹಲವಾರು ನಿರ್ದೇಶಕರು ಹಿಂದೆ ನಿಂತ್ಕೊಂಡು ಕೆಲಸ ಮಾಡಿ ಹಲವಾರು ಡೈರೆಕ್ಟರ್ಗಳ ಹತ್ರ ಎಲ್ಲ ನೋಡಿದ್ದೀನಿ ನಾನು. ಅದೊಂದು ನನಗೊಂದು ಮೈಂಡ್ ಇದೆ, ಸಿನಿಮಾ ಲಾಂಚ್ ಮಾಡ್ತೀನಿ, ಅದ್ರ ಜನರಿಗೆ ಮನಸ್ಸಿಗೆ ತರ್ತೀನಿ ಅನ್ನೋದು ಅದು ನನ್ನಲ್ಲಿ ಒಂದು ಕಿಚ್ಚಿದೆ. ಅದು ಇಲ್ಲ, ನಾನು ಯಾರನ್ನು ಟಾರ್ಗೆಟ್ ಮಾಡಿಲ್ಲ ಸರ್, ಇದು ಕಾನ್ಸೆಪ್ಟ್ಗೋಸ್ಕರ ನಾನು ಮಾಡಿರೋ ಡೈಲಾಗ್ಸ್. ಅದು ನಾನು ಯಾರನ್ನು ಉದ್ದೇಶಪೂರ್ವವಾಗಿ ಇಲ್ಲಿ ಇಟ್ಕೊಂಡು ಯಾರನ್ನು ಇದು ಮಾಡಬೇಕು ಅಂತ ನಾನು ಕಾನ್ಸೆಪ್ಟ್ ಮಾಡಿರೋದಲ್ಲ ಅದು. ಸೊ ನನ್ನ ಕಾನ್ಸೆಪ್ಟ್ಗೆ ಏನು ಬೇಕೋ ಆ ಸಿನಿಮಾಗೆ ಏನು ಬೇಕು ಅನಿಸಿದೆ ಅದನ್ನ ನಾನು ಇಟ್ಕೊಂಡು ಪ್ಲೇ ಮಾಡ್ಕೊಂಡು ಹೋಗಿದ್ದೀನಿ. ಇದು ಒಂದು ಆ್ಯಕ್ಷನ್, ಒಂದು ರೌಡಿಸಮ್ ಸಿನಿಮಾ ಸರ್. ಇಲ್ಲ ಅದರಲ್ಲಿ ಹೀರೋ ಹೀರೋಯಿನ್ ಇಬ್ರು ನಾವು ಇದಾಗ್ತಾರೆ ಅದರಲ್ಲಿ. ಸೊ ಅದ್ರಲ್ಲಿ ಹೀರೋ ಹೀರೋಯಿನ್ ಇದಾಗಿರೋದ್ರಿಂದ ಇದಿಲ್ಲ. ಇದೊಂದು ಮರಿದಾಸ ಅನ್ನೋದು ಒಂದು ಮೆಜೆಸ್ಟಿಕ್ ಯಾಕೆ ಬರ್ತಾನೆ ಅವನು. ಸೊ ಆ ಮರಿದಾಸನಿಂದ ಏನು ನಡೀತದೆ ಒಂದು ಕಾನ್ಸೆಪ್ಟ್ ಇದೆ ಅದರಲ್ಲಿ. ದಾಸ ಸರ್ ಇಲ್ಲಿ ಮೆಜೆಸ್ಟಿಕ್, ಕಲಾಸಿಪಾಳ್ಯ, ಶಿವಾಜಿ ನಗರ ಟೋಟಲ್ ಇಲ್ಲಿ ಲೋಕಲ್ ಕಾನ್ಸೆಪ್ಟ್ ಇಟ್ಕೊಂಡು ಪ್ಲಾನ್ ಮಾಡಿದ್ವಿ ಸುತ್ತಮುತ್ತ ಸರ್. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.